ಬೆಂಗಳೂರು BBMP ಅಥವಾ ಇವತ್ತಿನ ಗ್ರೇಟರ್ ಬೆಂಗಳೂರು ಏನಿದೆ, ಸ್ಥಳೀಯ ಚುನಾವಣೆಗಳು ನಡೆದು ಅಂದಾಜು 10ರಿಂದ 11 ವರ್ಷ ಆಗೋಗ್ಬಿಟ್ಟಿದೆ. ಹಿಂದೆ BJP ಸರ್ಕಾರ ಇದ್ದಾಗೂ ಚುನಾವಣೆ ಇತ್ತು, ಮಾಡಬೇಕಾಗಿತ್ತು, ಮಾಡಿಲ್ಲ. ನಂತರ ಕಾಂಗ್ರೆಸ್ ಅವ್ರು ಬಂತು, 4ನೇ ವರ್ಷ ಕಾಲಿಟ್ಟಿದೆ. ಎಲ್ಲ ತಿನ್ಕೊಂಡು ಮೇಯ್ಕೊಂಡು ಹಂಗೆ ಇದ್ದಾರೆ ಕಾಂಗ್ರೆಸ್ ಅವರು. GBI ಚುನಾವಣೆಗೆ ಡೆಡ್ಲೈನ್ ಮೇಲೆ ಡೆಡ್ಲೈನು ಸುಪ್ರೀಂ ಕೋರ್ಟ್ ಕೊಟ್ಟರು, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ GBI ಚುನಾವಣೆಗೆ ಡೆಡ್ಲೈನ್ ಮೇಲೆ ಕೊಟ್ಟರು ಏನು ಕೇರೆ ಮಾಡದೆ ಹಂಗೆ ಇರೋರೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ DK ಶಿವಕುಮಾರ್ ಅವರ ಇನ್ಚಾರ್ಜ್ ಇತ್ತು. ಈಗ ಕೃಷ್ಣ ಬೈರೇಗೌಡರು ಬೆಳಗ್ಗೆ ಎದ್ರೆ ಏನೋ ಒಂದಷ್ಟು ವಿಡಿಯೋಗಳನ್ನ, ಒಂದಷ್ಟು ಅಧಿಕಾರಿಗಳನ್ನ ಬೈಕೊಂಡು ಮರ್ತೇ ಹೋಗೋರೆ. ಕೃಷ್ಣ ಬೈರೇಗೌಡ ಅವ್ರ ಸರ್ಕಾರನೇ ಇದ್ದಿದ್ದು, ಅವರ ಇವತ್ತಿನ CMA ಬೆಂಗಳೂರಿನ ಇನ್ಚಾರ್ಜ್ ಆಗಿರೋದು ಅಂತ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಒಂದಷ್ಟು ಬೈಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತಲ್ಲ ನಾಳೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗ್ಲೇಬೇಕು, ಆಗುತ್ತೆ ಅಂತ ನಾವು ಅನಿಸ್ತಾ ಇದೆ. ಆದ್ರೆ ಏನ್ ಬೇಕಾಗಿದೆ, ಮೂರೂ ಪಕ್ಷಗಳು, ಈಗ ನಮ್ದೇನೋ ಬಿಡಿ ಅಂತ ನಮ್ದೊಂದು ಸಣ್ಣ ಪಕ್ಷ, ಈಗ ತಾನೇ ಬಂದಿದೀವಿ, ಈಗ ತಾನೇ ಕಣ್ ಬಿಡ್ತಾ ಇದ್ದೀವಿ. ನೀವು ನಮ್ಗೆ ನಮ್ಮ ಕ್ಯಾಂಡಿಡೇಟ್ಗಳು ನಿಂತ್ಕೊಂಡ್ರೆ ಓಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಆದ್ರೆ ಈ ಮೂರೂ ಪಕ್ಷಗಳು, ಕಾಂಗ್ರೆಸ್, JDS, BJP ಕರ್ನಾಟಕವನ್ನ ಸತತವಾಗಿ ಆಳಿದೆ, ಬೆಂಗಳೂರನ್ನು ಕೂಡ ರಾಜಧಾನಿಯಾಗಿ ಆಳಿದೆ. ಈ ಮೂರೂ ಪಕ್ಷಗಳು ಏನ್ ಮಾಡಿಲ್ಲ. ಬೆಂಗಳೂರು GBA ಚುನಾವಣೆಗೆ ಈ ಮೂರೂ ಪಕ್ಷಗಳು BJP, JDS, ಕಾಂಗ್ರೆಸ್ ಬಂದ್ರೆ ನೀವುಗಳು ಅವ್ರ ಹತ್ರ ಏನ್ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳ್ತೀನಿ. ಅದನ್ನ ಕೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಕನಿಷ್ಠ ಅದನ್ನ ಕೇಳಿ ಅವ್ರೇನ ಮಾಡ್ಕೊಡ್ತಾರೆ ಅಂತಂದ್ರೆ ಅದೇ JDS, BJP, ಕಾಂಗ್ರೆಸ್ಗೆ ಓಟ್ ಹಾಕಿ. ಇಲ್ಲ ನಿಮ್ಗೇನಾದ್ರೂ ಬದಲಾವಣೆ ಬೇಕು ಅಂತಂದ್ರೆ ಖಂಡಿತವಾಗಿ ನಮ್ಮಂತ ಸಣ್ಣ ಪುಟ್ಟ ಪಕ್ಷಗಳು ಏನ್ ಕಣ್ ತೆರಿತಾ ಇದೀವಿ ಬದಲಾವಣೆ ಮಾಡ್ಲಿಕ್ಕೆ, ಖಂಡಿತವಾಗಿ ನಮಗೊಂದು ಅವಕಾಶ ಕೊಡಬಹುದು ಅಂತ ಹೇಳುತ್ತಾ, ಏನೇನ್ ಸಮಸ್ಯೆಗಳಿದೆ ಬೆಂಗಳೂರು ಅಂದ್ರೆ ಸಾರ್ವಜನಿಕರ, ಬೆಂಗಳೂರಲ್ಲಿ ಜೀವನ ಮಾಡ್ತವ್ರಿಗೆ ಖಂಡಿತ ಗೊತ್ತು ಏನೇನ್ ಸಮಸ್ಯೆ ಇದೆ ಅಂತ. ರಸ್ತೆಗಳು ಅಲ್ರಿ, 1 ಕಿಲೋಮೀಟರ್ ರಸ್ತೆಗೆ ಟಾರ್ ಹಾಕಬೇಕು ಅಂದ್ರೆ 1 ಕೋಟಿ ರೂಪಾಯಿ ಆಗುತ್ತೆ. ಅದೇ ಇವತ್ತಿನ ವೈಟ್ ಟಾಪಿಕ್ ಅನ್ನೋ ಹೆಸರಲ್ಲಿ 20 ರಿಂದ 25 ಕೋಟಿ ನಿಮ್ಮ ಟ್ಯಾಕ್ಸ್ ಹಣವನ್ನ ವೈಟ್ ಟಾಪಿಂಗ್ ಅನ್ನೋ ಹೆಸರಲ್ಲಿ ಸರ್ಕಾರದವರು ಮತ್ತೆ ಕಾಂಟ್ರಾಕ್ಟರ್ಗಳು ಮತ್ತೆ GBA ಅಧಿಕಾರಿಗಳು ಸೇರ್ಕೊಂಡು ಎಗರಿಸ್ತಾ ಇದ್ದಾರೆ. ಅಲ್ರಿ, ಇವ್ರು 25 ಕೋಟಿ ರೂಪಾಯಿ ಕೊಟ್ಟು ವೈಟ್ ಟಾಪಿಂಗ್ ಮಾಡಿದ್ರು ಕಿತ್ತಾಕ್ತಾರೆ, 1 ಕೋಟಿ ರೂಪಾಯಿ ಟಾರ್ ಹಾಕಿದ್ರು ಸಹ ಕಿತ್ತಾಕ್ತಾರೆ. ಅಲ್ರಿ, ಇವತ್ತಿನ ಬೆಂಗಳೂರಿನ ರಸ್ತೆಗಳಿಗೆ ಸಾವಿರಾರು ಕೋಟಿ ವೈಟ್ ಟಾಪಿಕ್ ಅನ್ನೋ ಹೆಸರಲ್ಲಿ ಇವರು ಸ್ಕ್ಯಾಮ್ಗಳು ಮಾಡ್ತಾರೆ. ಬೆಂಗಳೂರಲ್ಲಿ ಯಾವುದೇ ರಸ್ತೆಗೆ ಹೋಗಿ ರಸ್ತೆ ಕಿತ್ತಾಕಿರ್ತಾರೆ. ಎಲ್ಲೂ ಕೂಡ ಸಾರ್ವಜನಿಕರು ಆರಾಮಾಗಿ ಓಡಾಡಕ್ಕಲ್ಲ. ನಾವು ವರ್ಷಾನ್ಗಟ್ಲೆ ಆಗಿದೆ, ಇದು 6 ತಿಂಗಳು 1 ವರ್ಷ ಕೆಲಸ ಅಲ್ಲ. ಈ ವೈಟ್ ಟಾಪಿಕ್ ಅನ್ನೋ ಹೆಸರಲ್ಲಿ ಮಾಡ್ತಾ ಇರುವಂತ ಈ ಸ್ಕ್ಯಾಮ್ ಅನ್ನ ಬೆಂಗಳೂರಲ್ಲಿ ನಿಲ್ಲಿಸಬೇಕಾಗಿದೆ. ಕಾಂಕ್ರೀಟ್ ರಸ್ತೆಗಳಂತ ಹಾಕ್ತಾರೆ, 1 ಕಿಲೋಮೀಟರ್ಗೆ 20-25 ಕೋಟಿ ಖರ್ಚು ಮಾಡಿ ಕೊನೆಗೆ ಅದನ್ನು ಕಿತ್ತಾಕ್ತಾರೆ. ಇಲ್ಲಿ ಆಮೇಲೆ ಬೀಳೋವಂತ ಮಳೆ ಕಾಂಕ್ರೀಟ್ ರಸ್ತೆಗೆ ಒಳಗಡೆ ಹೋಗಲ್ಲ, ಟಾರ್ ರಸ್ತೆಗೆ ಒಳಗಡೆ ಹೋಗುತ್ತೆ. ಬಿಟುಮಿನ್ ಅಥವಾ ಟಾರ್ ರಸ್ತೆ ಏನಿದೆ ಅದು ಗಾಡಿಗಳಿಗೂ ಅಷ್ಟೇ ಸ್ಮೂತ್ ಆಗಿರ್ತದೆ. ಬಟ್ ಇವ್ರುಗಳಿಗೆ ದುಡ್ಡು ಮಾಡ್ಬೇಕನ್ನೋ ಒಂದೇ ಒಂದು ಆಸೆಯಿಂದ ರಸ್ತೆಗಳನ್ನ ಕಿತ್ತಾಕಿ ವೈಟ್ ಟಾಪಿಂಗ್ ಮಾಡ್ತಿದ್ರೆ ಖಂಡಿತವಾಗಿ ಮುಂದೆ ಯಾರೇ ಬಂದರೂ ಸಹ ವೈಟ್ ಟಾಪಿಂಗ್ ನಿಷೇಧ ಮಾಡಿ ಬಿಟುಮಿನ್ ರಸ್ತೆಗಳನ್ನ ಮಾಡಿದ್ರೆ ಒಂದು ಅದು ಕಡಿಮೆ ಬೆಲೆಗಾಗತ್ತೆ, ಎರಡನೇದು ಕಿತ್ತಾಕಿದ್ರು ಕೂಡ ಮೇಂಟೆನೆನ್ಸ್ ತುಂಬಾ ಕಡಿಮೆ. ಈ ರೀತಿಯ ರಸ್ತೆಗಳ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾ ಇರುವಂತ ಮೂರು ಪಕ್ಷಗಳು ಇವತ್ತು JDS ಅವರು ನಮಗ್ ಕೊಡಿ ಅಧಿಕಾರ GBA ನಲ್ಲಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಕಾಂಗ್ರೆಸ್ ಬೆಳಗ್ಗೆ ಎದ್ರೆ ಕೃಷ್ಣ ಬೈರೇಗೌಡ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡ್ಬಿಡ್ತಾನೆ. ಏನಕ್ಕೆ ಅಂತಂದ್ರೆ ಮುಂದೆ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟ್ ಹಾಕಿ ಅಂತ. ಬಟ್ ರಸ್ತೆ ಅನ್ನೋ ಹೆಸರಲ್ಲೇ ಸಾವಿರಾರು ಕೋಟಿ ಸ್ಕ್ಯಾಮ್ಗಳನ್ನ ಮಾಡಿಟ್ಟಿದ್ದಾರೆ. ವೈಟ್ ಟಾಪಿಂಗ್ ಅನ್ನೋ ಹೆಸರಿದೆ. ಕಾಂಗ್ರೆಸ್ ಹೊರ್ತಲ್ಲ, BJP ಹೊರ್ತಲ್ಲ, JDS ಅವ್ರೇನು ಹೊರ್ತಲ್ಲ. ಮೂರೂ ಕೂಡ ಬಂದು ಕೂಡ ಬೆಂಗಳೂರಿನ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಖಂಡಿತವಾಗಿ ನಿಮಗೆ ಅವರುಗಳು ಚುನಾವಣೆಗೆ ಕಾರ್ಪೊರೇಟ್ಗಳನ್ನ ನಿಲ್ಲಿಸ್ತಾರೆ. 4-5 ಸಾವಿರ ನಿಂತ್ಕೊಂಡು ಗೆದ್ರೆ 5 ಸಾವಿರ ಓಟ್ ತಗೊಂಡ್ರೆ ಒಬ್ಬ ಕಾರ್ಪೊರೇಟರ್ ಆಗ್ತಾರೆ. ಅದಕ್ಕೆ ಈ ಮೂರು ಪಕ್ಷಗಳೇನ್ ಬೇಕಾಗಿಲ್ಲ. ನೀವು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ನಡೀತದೆ, ಅಥವಾ ನಮ್ಮಂತ ಸಣ್ಣ ಪುಟ್ಟ ಪಕ್ಷಗಳೇನಿದೆ ಅವ್ರ ಮುಖಾಂತರ ನಡೆದ್ರು ನಡೀತದೆ. ಬಟ್ ಆದರೆ ಬೆಂಗಳೂರನ್ನ ಬದಲಾಯಿಸಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆಮೇಲೆ ಬೆಂಗಳೂರಲ್ಲಿ ಒಂದು ರಸ್ತೆಗಳಲ್ಲಿ ಹೆಸರಲ್ಲಿ ವೈಟ್ ಟಾಪಿಂಗ್ ಹೆಸರಲ್ಲಿ ಸ್ಕ್ಯಾಮ್ ಮಾಡಿ ಯಾವುದೇ ರಸ್ತೆಗಳು ಓಡಾಡಕ್ಕೆ ಲಾಯಕ್ಕಿಲ್ಲ ಆ ತರ ಮಾಡಿಟ್ಟಿದ್ದಾರೆ. ಫುಟ್ಪಾತ್ಗಳು ಕಿತ್ತಾಕಿದ್ದಾರೆ. ಮಾಡಿರೋ ಫುಟ್ಪಾತ್ಗಳನ್ನ ಮತ್ತೆ ಮಾಡ್ತಾರೆ. ಹಾಕಿರೋ ಕಾಂಕ್ರೀಟ್ ಮೇಲೆ ಮತ್ತೆ ಅದನ್ನೇ ಹಾಕ್ತಾರೆ. ಬರೀ ಸ್ಕ್ಯಾಮ್. 3-5 ಕಾರ್ಪೊರೇಷನ್ ಇದೇ ನಡೀತಾ ಇರೋದು. ಸಿವಿಲ್ ವರ್ಕ್ಗಳು, ಯಾವುದೇ ಸಿವಿಲ್ ವರ್ಕ್ ಮಾಡಿದ್ರೆ ಬೆಂಗಳೂರಲ್ಲಿ ತಾವು ನೋಡಬಹುದು, ಎಲ್ಲೂ ಕೂಡ ಇವರು ಬೋರ್ಡ್ಗಳನ್ನ ಹಾಕಲ್ಲ. GBA ಅಧಿಕಾರಿಗಳಾಗಿರ್ಬೋದು, ಪೂಜೆ ಮಾಡೋರಾಗಿರ್ಬೋದು,
ಅಲ್ಲಿ ಏನು ಕೆಲಸ, ಎಷ್ಟು ಕೋಟಿ ರೂಪಾಯಿ, ಎಷ್ಟು ಲಕ್ಷ ಅಥವಾ ಎಷ್ಟು ಕೋಟಿ, ಯಾವಾಗ ಸ್ಟಾರ್ಟ್ ಆಗತ್ತೆ, ಯಾವಾಗ ಎಂಡ್ ಆಗತ್ತೆ, ಆಮೇಲೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏನೋ, ಆಮೇಲೆ ಈ ಕೆಲಸಕ್ಕೆ ಗ್ಯಾರಂಟಿ ಇದೆಯಾ? ಬೆಂಗಳೂರಲ್ಲಿ ನಡೆಯೋ ಯಾವುದೇ ಕೆಲಸಗಳಿಗೆ, ಸಿವಿಲ್ ಕೆಲಸಗಳಿಗೆ GBA ಅಧಿಕಾರಿಗಳು ಬೋರ್ಡ್ಗಳನ್ನ ಹಾಕಲ್ಲ, ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಲ್ಲ. ಕೊನೆಗೆ ಆ ಮಾಡೋ ಕೆಲಸಕ್ಕೆ ಏನ್ ವಾರಂಟಿ ಅಂತ, ಅಲ್ರಿ ವಾರಂಟಿನೂ ಇಲ್ಲ, ಮಾಹಿತಿನೂ ಇಲ್ಲ, ಸುಮ್ನೆ ಬರೋದು, ಅಲ್ಲಿ ಕೆಲಸ ಮಾಡೋದು, ಓಡೋಗ್ಬಿಡೋದು. ಸಾರ್ವಜನಿಕರ ಹಣದಿಂದ ಮಾಡಿದಂತ ಯಾವುದೇ ಕಾಮಗಾರಿ ಆಗಿರ್ಬೋದು, ಅದರ ಮಾಹಿತಿಯನ್ನ ಸ್ಕ್ಯಾನರ್ ಆಗಿರ್ಬೋದು, ಅಥವಾ ಕಾಮಗಾರಿ ಡೀಟೇಲ್ಸ್ ಆಗಿರ್ಬೋದು, ಅವ್ರುಗಳು ಅಲ್ಲಿ ಹಾಕಬೇಕು. ಅದನ್ನು ಕೂಡ ಇವ್ರು ಯಾರು ಕಾಂಗ್ರೆಸ್ ಸರ್ಕಾರ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇಲ್ಲ, ಹಿಂದೆ ಬಿಜೆಪಿ ಇತ್ತು, ಅವರು ಕೂಡ ಹಾಕಿಲ್ಲ. ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು, ಅವತ್ತು ಕೂಡ ಹಾಕಿಲ್ಲ. ಅಲ್ರಿ ಬೆಂಗಳೂರಲ್ಲಿ ಯಾವುದೇ ಕಾಮಗಾರಿ ಮಾಡ್ಲಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಅಥವಾ ಮುನ್ಸಿಪಾಲಿಟಿ ಅವರು ಬೋರ್ಡ್ ಯಾಕೆ ಹಾಕಲ್ಲ? ಮಾಹಿತಿ, ವರ್ಕ್ ಆರ್ಡರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಹೆಸರು, ಇಂಜಿನಿಯರ್ ಹೆಸರು, ಆಮೇಲೆ ಏನಾದ್ರು ಸಮಸ್ಯೆ ಆದ್ರೆ ಯಾರಿಗೆ ಫೋನ್ ಮಾಡ್ಬೇಕು, ಯಾರಿಗೆ ನಾವು ಕಂಪ್ಲೇಂಟ್ ಕೊಡಬೇಕು, ಯಾವಾಗ ಶುರು ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ, ಇದನ್ನ ಆಮೇಲೆ ಇದಕ್ಕೆ ವಾರಂಟಿ ಇದೆಯಾ? ಬೆಂಗಳೂರಲ್ಲಿ GBA ಮಾಡೋ ಯಾವುದೇ ಕೆಲಸಕ್ಕೆ ವಾರಂಟಿ ಇಲ್ಲ. ಕನಿಷ್ಠ 10 ವರ್ಷ ವಾರಂಟಿ ಬೇಕು. ಮುಂದೆ ಬರೋ ಯಾರು ಬಂದು ಚುನಾವಣೆಗೆ ನಿಂತ್ಕೊಂಡು ನಮಗೆ ಓಟ್ ಹಾಕಿ ಅಂತ ಕಾಂಗ್ರೆಸ್, JDS, BJP ಅವ್ರು ಕೇಳಿದ್ರೆ ಖಂಡಿತವಾಗಿ ಈ ಪಾಯಿಂಟ್ಗಳನ್ನ ಇವೆಲ್ಲ ಮಾಡಂಗಿದ್ರೆ ಓಟ್ ಹಾಕ್ತಿವಿ ಅಂತೇಳಿ, ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಓಟ್ ಹಾಕಿ ಮಾಡಿಸ್ಕೊಳ್ಳಿ. ಅವ್ರು ಮಾಡಿಲ್ಲ ಅಂತಂದ್ರೆ ಖಂಡಿತ ನಮ್ಮಂತ ಸಣ್ಣ ಪುಟ್ಟ ಪಕ್ಷಗಳಿದೆ, ಬದಲಾವಣೆ ಮಾಡಬೇಕು, ಬೆಂಗಳೂರನ್ನ ಬದಲಾಯಿಸಬೇಕು, ಕರ್ನಾಟಕವನ್ನ ಬದಲಾಯಿಸಬೇಕು ಅಂತ ಇದೀವಿ. ಖಂಡಿತ ನಮ್ಮನ್ನ ನೀವು ಮನದಲ್ಲಿ ಇಟ್ಕೊಳ್ಬಹುದು. ಯಾವುದೇ ಕಾಮಗಾರಿಗೆ ಬೋರ್ಡ್ ಹಾಕ್ಲೇಬೇಕು. ಅದು ಇವತ್ತು ನಡೀತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ಕೃಷ್ಣ ಬೈರೇಗೌಡ ಬೆಳಗ್ಗೆ ಇದ್ರೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಸುಮ್ಮನೆ ಅವ್ರಿವ್ರಿಗೆ ಆವಾಜ್ ಹಾಕೊಂಡು ವಿಡಿಯೋ ಮಾಡಿಸ್ತಾನೆ. ಒಂದು ಕಾಮಗಾರಿ ಆತನ ಕ್ಷೇತ್ರದಲ್ಲೂ ಕೂಡ ಒಂದು ಕಾಮಗಾರಿಗೆ ಬೋರ್ಡ್ ಹಾಕಿ ವಾರಂಟಿ ಮತ್ತೆ ಬೋರ್ಡ್ ಹಾಕಿದ್ದನ್ನ ನಾವು ಕೂಡ ನೋಡಿಲ್ಲ. ಆತ ಇವತ್ತೇನೋ ದೊಡ್ಡ ಫೋರ್ಸ್ ಕೊಟ್ಕೊಂಡು ಓಡಾಡ್ತಾನೆ. ಖಂಡಿತವಾಗಿ ಇವ್ರುಗಳು ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಇವ್ರಿಗೆ ಓಟ್ ಹಾಕಿ, ಅಥವಾ ನಮ್ಮಂತವ್ರು ಇದೀವಿ. ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆಯಲ್ಲೋ 7,000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಒಂದು ಸಣ್ಣ ಸ್ವೀಡನ್ ದೇಶ ಕಸವನ್ನ ರೀಸೈಕಲ್ ಮಾಡಿ 20 ವರ್ಷಗಳ ಹಿಂದೆ ಕಸದ ಕ್ರಾಂತಿ ಮಾಡಿದ್ರೆ ಇಲ್ಲಿ ವಾಂತಿ ಬರಂಗ್ ಮಾಡಿಟ್ಟಿದ್ದಾರೆ. ಬೆಂಗಳೂರಲ್ಲಿ 7,000 ಟನ್ ಕಸ ತಗೊಂಡೋಗಿ ಆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಯಲಹಂಕ, ಆನೇಕಲ್ಲು, ತುಮಕೂರು ಕಡೆ ಬಿಸಾಕ್ಬಿಟ್ಟು ಬಂದು ಬೆಂಗಳೂರಲ್ಲಿ ಇರೋ ಬರೋ ರಸ್ತೆಗಳೆಲ್ಲ ಬರೀ ಕಸ 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 ತುಂಬಿದೆ. ಬೆಂಗಳೂರಲ್ಲಿರೋ ಕಸವನ್ನ ರೀಸೈಕಲ್ ಪ್ಲಾಂಟ್ ಹಾಕಿ ರೀಸೈಕಲ್ ಮಾಡಕ್ಕೆ ಯಾವ್ದಾದ್ರು 3 ಪಕ್ಷ ಮುಂದೆ ಬಂದು ಕಮಿಟ್ಮೆಂಟ್ ಕೊಟ್ಟು ಮಾಡ್ತೀವಿ ಅಂತಂದ್ರೆ ಖಂಡಿತ 3 ಪಕ್ಷಕ್ಕೆ JCB ಪಕ್ಷಗಳಿಗೆ ಓಟ್ ಹಾಕಿ. ಬೆಂಗಳೂರಿಗೆ ಬೇಕಾಗಿದೆ, ವಿ ಬ್ಯಾಡ್ಲಿ ರಿಕ್ವೈರ್ ರೀಸೈಕ್ಲಿಂಗ್ ಪ್ಲಾಂಟ್. ಒಂದು ಸಣ್ಣ ಸ್ವೀಡನ್ ದೇಶ ಮಾಡಕ್ಕಾಗುತ್ತೆ ಅಂತಂದ್ರೆ ಬರೀ ಭಾಷಣಗಳು, ಬರೀ ಲೂಟಿಗಳು. ಇವರು ಬೆಂಗಳೂರನ್ನ ಬರೀ ಲೂಟಿ ಮಾಡಕ್ ಇಟ್ಕೊಂಡಿದ್ದಾರೆ. ಖಂಡಿತವಾಗಿ ಬೆಂಗಳೂರಿನ ಸಮಸ್ಯೆಗಳು ಖಂಡಿತ ಅದು ಆಗ್ತಾ ಇಲ್ಲ. JCB ಪಕ್ಷಗಳೇನಾದ್ರೂ ನಮ್ಗೆ ಅಧಿಕಾರ ಬೇಕು ಅಂತಂದ್ರೆ ಖಂಡಿತವಾಗಿ ಕೇಳಿ, ಬೆಂಗಳೂರಲ್ಲಿ ರೀಸೈಕ್ಲಿಂಗ್ ಪ್ಲಾಂಟ್, ಕಸದ ರೀಸೈಕ್ಲಿಂಗ್ ಪ್ಲಾಂಟ್ ಗಳನ್ನ ಮಾಡಬಹುದಾಗಿತ್ತು. 4 ವರ್ಷದಲ್ಲಿ DK ಶಿವಕುಮಾರ್ ಇದ್ರು ಮಾಡಬಹುದಾಗಿತ್ತು, ಮಾಡಲ್ಲ. ಅವ್ರು ರೀಸೈಕಲ್ ಪ್ಲಾಂಟ್ ಹಾಕಲ್ಲ. ಹಂಗಾಗಿ ಬೆಂಗಳೂರಿನ ಕಸವನ್ನ ರೀಸೈಕಲ್ ಮಾಡ್ಲಿಕ್ಕೆ ನಮ್ಗೆ ಕಸದ ರೀಸೈಕಲ್ ಪ್ಲಾಂಟ್ಸ್ ಬೇಕಾಗಿದೆ. 7,000 ಟನ್ ಕಸ ಪ್ರತಿದಿನ ಲಿಬರೇಟ್ ಆಗುತ್ತೆ. ಕಸದ ರೀಸೈಕಲ್ ಪ್ಲಾಂಟ್ ಹಾಕ್ತಿವಿ ಅಂತಂದ್ರೆ ಖಂಡಿತ ಅವ್ರಿಗೆ ಓಟ್ ಹಾಕಿ. ಇಲ್ಲ ಅಂತಂದ್ರೆ ಖಂಡಿತವಾಗಿ ನಮ್ಮಂತ ಸಣ್ಣ ಪುಟ್ಟ ಪಕ್ಷಗಳು ಬೆಂಗಳೂರಿನ ಸಮಸ್ಯೆಯನ್ನ GBA ಚುನಾವಣೆಯಲ್ಲಿ ಗೆದ್ರೆ ನಿವಾರಣೆ ಮಾಡಬೇಕು ಅಂತಿದೀವಿ. ನಮ್ಮನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬಹುದು. ಬೆಂಗಳೂರಲ್ಲಿ 1,450 ಕೆರೆಗಳಿತ್ತು. 30 ವರ್ಷದಲ್ಲಿ 3 ಪಕ್ಷದ ರಾಜಕಾರಣಿಗಳು, ಅಧಿಕಾರಿಗಳು ನುಂಗಾಕಿದ್ದಾರೆ. ಇವತ್ತು ಕೇವಲ 1,450 ಕೆರೆಗಳಲ್ಲಿ ಉಳಿದಿರೋದು ಕೇವಲ 208 ಕೆರೆ. ಆ 208 ಕೆರೆನಲ್ಲೂ BWSSB ಕಚಡ ಡಿಪಾರ್ಟ್ಮೆಂಟ್ ತಗೊಂಡೋಗಿ ಕಕ್ಕಸ್ಸು, ಇಂಡಸ್ಟ್ರಿಯಲ್ ವೇಸ್ಟ್, ಅನಿಮಲ್ ವೇಸ್ಟ್, ಟಾಕ್ಸಿಕ್ ತಗೊಂಡೋಗಿ ಬಿಟ್ಟು ಬೆಂಗಳೂರಿನ ಸ್ಟಾಮ್ ವಾಟರ್ ಡ್ರೈನ್ ತುಂಬಾ ಬರೀ ಕಕ್ಕಸ್ಸು, ಬರೀ ಕೆರೆಗಳು ತುಂಬಾ ಕಕ್ಕಸ್ಸನ್ನ ತುಂಬಿಸಿಟ್ಟಿದ್ದಾರೆ. ಮತ್ತೊಂದು ದೊಡ್ಡ GBAಗೆ ಮತ್ತೊಂದು ದೊಡ್ಡ ಆಘಾತಕಾರಿ ಡಿಪಾರ್ಟ್ಮೆಂಟ್ ಅಂದ್ರೆ BWSSB ಅವರು ಒಂದು ಟಾಯ್ಲೆಟ್ ಅನ್ನ, ಕಸವನ್ನ ತಗೊಂಡೋಗಿ ಬೆಂಗಳೂರಲ್ಲಿ ಕೆರೆಗಳೇ ಮಾಯ ಆಗಿದೆ. 1,250 ಕೆರೆಗಳು ಮಾಯ ಆಗಿದೆ. ಉಳಿದಿರೋ 208 ಕೆರೆಗಳಲ್ಲಿ BWSSB ಟಾಯ್ಲೆಟ್ ಅನ್ನ, ಇಂಡಸ್ಟ್ರಿಯಲ್ ವೇಸ್ಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನ ಗ್ರೌಂಡ್ ವಾಟರ್, ನೀವು ಕುಡಿತಿರಲ್ಲ ಬೋರ್ವೆಲ್ ವಾಟರ್, ಕಂಪ್ಲೀಟ್ಲಿ ಕಂಟ್ಯಾಮಿನೇಟೆಡ್, ಕಂಪ್ಲೀಟ್ಲಿ ಟಾಕ್ಸಿಕ್. ಅದು ತುಂಬಾ ಬರೀ ವಿಷ ಇದೆ. ಇಂಥ ನೀರನ್ನ ಕುಡಿದು ಕಿಡ್ನಿ, ಲಿವರ್, ಕ್ಯಾನ್ಸರ್ ಇಂಥ ಕಾಯಿಲೆಗಳು ಬರ್ಸ್ಕೊಳ್ಳಿಕ್ಕೆ ನೀವು ತಯಾರಿರ್ಬೇಕು. ಎಷ್ಟೋ ಜನಕ್ಕೆ ಬಂದಿದೆ. ಬೆಂಗಳೂರಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ GBA ಚುನಾವಣೆಯಲ್ಲಿ ಮತ್ತೊಂದು ಹಿಡಿತಕ್ಕೆ ಬರ್ದಿರುವಂತ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ BWSSB. 1,500 MLD ನೀರನ್ನ ಪಂಪ್ ಮಾಡ್ತಾರೆ, ಮಿಲಿಯನ್ ಲೀಟರ್ಸ್.
500 ಮಿಲಿಯನ್ ಲೀಟರ್ಸ್ ಲೀಕೇಜ್ ಅಂತ ತೋರಿಸ್ತಾರೆ. ಎಲ್ಲ ಬಿಲ್ಡರ್ಗಳು ಮಾರ್ಕೊಂತಾರೆ. ಬಿಲ್ಡರ್ಗಳಿಗೆ ಸಪ್ಲೈ ಮಾಡಕ್ಕೆ ಮೈಸೂರಿಂದ ನೀರನ್ನು ಪಂಪ್ ಮಾಡಿಕೊಂಡು ಅದ್ರಲ್ಲಿ ಲಂಚ ಹೊಡ್ಕೊಂಡು ಸಾವಿರಾರು ಕೋಟಿ ಲಂಚ ಹೊಡ್ಕೊಂಡು ನೀರನ್ನು ಮಾರ್ಕೊಂಡು ಜೀವನ ಮಾಡ್ತಾ ಇರೋ ಅಂತ BWSSB. ಆಮೇಲೆ ಕುಡಿಯೋ ನೀರನ್ನ ಕಟ್ಟಡಗಳಿಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಬಳಸಬಾರ್ದು, ಕಟ್ಟಡ ಕಟ್ಟಲಿಕ್ಕೆ ಕುಡಿಯೋ ನೀರನ್ನ ಕಾವೇರಿ ನೀರನ್ನ ಅವ್ರು ಕೊಟ್ಕೊಂಡು ಲೀಕೇಜ್ ಅಂತ ತೋರಿಸ್ಕೊಂಡು ಸಾವಿರಾರು ಕೋಟಿ ದುಡ್ಡು ಮಾಡ್ತಾರೆ. ಆಮೇಲೆ ಕಟ್ಟಡ ಕಟ್ಟಲಿಕ್ಕೆ ಟ್ರೀಟೆಡ್ ವಾಟರ್ ಬಳಸಬೇಕು. ಬೆಂಗಳೂರಲ್ಲಿ ಯಾವುದೇ ಕಾಮಗಾರಿಗಳಲ್ಲಿ ಟ್ರೀಟೆಡ್ ವಾಟರ್ನ ಇವ್ರು ಯಾರು ಬಳಸ್ತಾ ಇಲ್ಲ. ಬೆಂಗಳೂರಿಗೆ ಕಂಪಲ್ಸರಿ ಕಟ್ಟಡ ನಿರ್ಮಾಣಕ್ಕೆ ಟ್ರೀಟೆಡ್ ವಾಟರ್ನ ಬಳಸಬೇಕು. ಮೂರು ಪಕ್ಷದಲ್ಲಿ ಯಾರು ಮಾಡ್ತೀವಿ ಅಂತಂದ್ರು ಕಾನೂನಿದೆ. ಕಾನೂನು 2022ರಲ್ಲಿ ಬಿಜೆಪಿ ಇರ್ಬೇಕಾದ್ರೆ ಕಾನೂನು ತಗೊಂಡ್ಬಂದ್ರು. ಒಬ್ಬ ಬಿಲ್ಡ್ರು ಸಹ ಟ್ರೀಟೆಡ್ ವಾಟರ್ ಬಳಸಲ್ಲ, ಎಲ್ಲ ಕಾವೇರಿ ನೀರು ಬಳಸ್ತಾರೆ. ಕುಡಿಯೋಕೆ ನಿಮ್ಗೆ ಗೋತಾ ಹೊಡಿಸ್ತಾರೆ. ಬೇಸಿಗೆ ಬಂದ್ರೆ ನಿಮ್ಗೆ ಯಾಕೆ ನೀರು ಸಿಗಲ್ಲ? ಬಿಲ್ಡರ್ಗಳಿಗೆ ಕಾವೇರಿ ನೀರು ಕೊಡ್ತಾರೆ, ಕುಡಿಯಕ್ಕೆ ನಿಮ್ಗೆ ನೀರನ್ನ ಕೊಡಲ್ಲ. ಹಾಗಾಗಿ ಬೆಂಗಳೂರಲ್ಲಿ ಈ BWSSB ಅನ್ನೋದು ಒಂದು ದೊಡ್ಡ ಮಾಫಿಯಾ ಆಗಿದೆ. ಒಂದು ಕೆರೆಗಳಿಗೆ ಬಿಡ್ತಾ ಇರುವಂತ ನೀರನ್ನ ಕಲುಷಿತ ನೀರನ್ನ ಕಂಟ್ರೋಲ್ ಮಾಡಬೇಕು. ಟ್ರೀಟಿಂಗ್ ಪ್ಲಾಂಟ್ ಪ್ರತಿ 369 ವಾರ್ಡಲ್ಲೂ ಸಹ ಈ BWSSB ಟ್ರೀಟೆಡ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ ಹಾಕಿಸ್ಬೇಕು. ಸ್ಟಾಮ್ ಡ್ರೈನ್ಗೆ, ಕೆರೆಗಳಿಗೆ ಕಕ್ಕಸ್ ನೀರು, ಗಲೀಜ್ ನೀರು, ಪೀಣ್ಯ ಇಂಡಸ್ಟ್ರಿಯಲ್ ವಾಟರ್ ಹೋಗ್ಬಾರ್ದು. ಆಮೇಲೆ ಬೆಂಗಳೂರು ಪ್ರತಿದಿನ 1500 mld ನೀರು ಹೊಡ್ಕೊಳೋದು. ಕೆರೆಗಳನ್ನ ಮುಚ್ಚಿ ಮಾರಾಕವ್ರೆ. 1250 ಕೆರೆಗಳನ್ನ ನುಂಗಿ ತಿಂದಾಕಿದ್ರು. ಈ ಗಲೀಜ್ ನೀರು ಹೋಗುತ್ತಲ್ಲ ಕೆರೆಯಿಂದ, ಅದನ್ನ KC ವ್ಯಾಲಿ ಅಂತ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಕೋಲಾರಕ್ಕೆ ವಿಷದ ನೀರನ್ನ ಪಂಪ್ ಮಾಡ್ತಾರೆ. 100% ಅಲ್ರಿ, ಬೆಂಗಳೂರಿಗೆ ಕಾವೇರಿ ನೀರು ತಗೊಂಬಂದು ವಿಷದ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಕೋಲಾರಕ್ಕೆ ನಮ್ಮ ಕೆರೆಗಳಿಗೆ ಬಿಡ್ತಾರೆ ಅಂತಂದ್ರೆ ಎಂತ ಕಚಡ BWSSB ಅವರುಗಳು ಇವರೆಲ್ಲ ಇವರು. ಇದು ನಮಗೆ ಬಂದಾಗಬೇಕು. KC ವ್ಯಾಲಿಯಲ್ಲಿ 100% ನೀರನ್ನ ಶುದ್ಧೀಕರಣ ಮಾಡುವಂತ ವ್ಯವಸ್ಥೆ ಆಗಬೇಕು. ಕೆರೆಗಳಿಗೆ ಶುದ್ಧೀಕರಣವಾದಂತ ನೀರನ್ನ ಬಿಡುವಂತ ವ್ಯವಸ್ಥೆ ಆಗಬೇಕು. ಅಲ್ಲ, ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ. ಬರೀ ಭಾಷಣ ಮಾಡ್ಕೊಂಡು ಇವ್ರನ್ನ ಎದುರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಕೃಷ್ಣ ಬೈರೇಗೌಡ, ಈ ಹಿಂದೆ ಇದ್ದಂತ DK ಶಿವಕುಮಾರ್ ಆಗಿರ್ಬೋದು, ಖಂಡಿತವಾಗಿ ಬೆಂಗಳೂರನ್ನ ನಾಶ ಮಾಡಿಟ್ಟಿದ್ದಾರೆ. ಆಮೇಲೆ ಕಂಪಲ್ಸರಿ ಟ್ರೀಟೆಡ್ ವಾಟರ್ನ ನಮಗೆ 1500 mld ನೀರು ಬಂದ್ರೆ ಅಷ್ಟೇ ಈಕ್ವಲ್ ನೀರನ್ನ ಸ್ಯಾನಿಟರಿಯಾಗಿ ಕನ್ವರ್ಟ್ ಆಗಿ ಇವರು ವಿತೌಟ್ ಟ್ರೀಟ್ಮೆಂಟ್ KC ವ್ಯಾಲಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಅವುಗಳನ್ನು ಕೂಡ ಟ್ರೀಟ್ ಮಾಡಿ ಬಿಡುವಂತ ಕೆಲಸ ಆಗ್ಬೇಕು. ಕಂಪಲ್ಸರಿ ಪಾರ್ಕಿಂಗ್ ಸ್ಪೇಸ್ಗಳಿಲ್ಲ. ನಮಗೆ ಕಂಪಲ್ಸರಿ ಆಗಿ ಇಂಥ ಸ್ಪೇಸ್ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನ ಬೆಂಗಳೂರಿನ GBA ಅಧಿಕಾರಿಗಳು, ಪೊಲೀಸ್ ಅವ್ರು ಮಾಡಬೇಕು. ಬೆಂಗಳೂರು ಅಂತೂ ಟ್ರಾಫಿಕ್ ಎಕ್ಕುಟ್ಟು ಹೋಗಿದೆ. ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಬೇಜಾರಾಗುತ್ತೆ. ಒಂದು ಸುಂದರ ಗಾರ್ಡನ್ ಸಿಟಿನ ಗಲೀಜು ಸಿಟಿ, ಗಬ್ಬು ಸಿಟಿ ಮಾಡಿಟ್ಟಿದ್ದಾರೆ. ಇದನ್ನೂ ಸಹ ರೆಗ್ಯುಲೇಟರಿ ಮಾಡುವಂತ ವ್ಯವಸ್ಥೆ ಆಗಬೇಕು. ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಹಿಂದೆ ಇದ್ದಂತ ಬಿಜೆಪಿಯವರು ಮಾಡಿಲ್ಲ, ಕುಮಾರಣ್ಣ ಸರ್ಕಾರವರು ಮಾಡಿಲ್ಲ. ಈಗ ಮತ್ತೆ GBA ಚುನಾವಣೆ ಬರ್ತಾ ಇದೆ. ಮತ್ತೆ ಓಟ್ಗಳು ಕೇಳ್ಕೊಂಡು ಕುಕ್ಕರ್ಗಳು ಹಂಚಿ, ಆ ಬೆಳ್ಳಿ ಕುಂಕುಮಣಿಗಳು ಹಂಚಿ ಈಗ ಮತ್ತೆ ಎಲೆಕ್ಷನ್ ಚುನಾವಣೆ ರೆಡಿ ಆಗ್ತಾ ಇದ್ದಾರೆ. ನಮಗೆ ಬೆಂಗಳೂರಿನ ಸಮಸ್ಯೆ ಬದಲಾಯಿಸಬೇಕು ಅಂತಂದ್ರೆ ಒಂದು ಬದಲಾವಣೆ ಸರ್ಕಾರ, ಒಂದು ಬದಲಾವಣೆ ಪಕ್ಷ ಬೇಕಾಗಿದೆ. ಆಮೇಲೆ ಓಪನ್ ಬೆಂಗಳೂರಲ್ಲಿ ಗಾರ್ಡನ್ ಸಿಟಿ ಆಗಿತ್ತು. ಕನಿಷ್ಠ 5 ಕೋಟಿ ಗಿಡಗಳನ್ನ ನೆಡಬಹುದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಇಲ್ಲ. ನಾನೆಲ್ಲ ರೇಂಜ್ ಆಫೀಸರ್ಗಳೆಲ್ಲ ಕೇಳಿದೆ, 5 ಕೋಟಿ ಗಿಡಗಳು ಕೂಡ ಸ್ಟಾಕ್ ಇಲ್ಲ. 15 ಲಕ್ಷ ಗಿಡಗಳು ಉಣ್ತೀವಿ ಅಂತೇಳಿ BDA ಅವರು ಸುಳ್ಳು ಹೇಳ್ತಾರೆ. ಆಮೇಲೆ ಜಾಗ ಇಲ್ಲಿ ಅಂತ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಪ್ರತಿ ರಸ್ತೆನಲ್ಲೂ ಗಿಡಗಳನ್ನ ಉಣ್ಬೇಕಾಗತ್ತೆ, ಅವನನ್ನ ಪೋಷಿಸಬೇಕಾಗತ್ತೆ, ಬೆಳೆಸಬೇಕಾಗತ್ತೆ. ಎಲ್ಲೇ ಫ್ರೀ ಸ್ಪೇಸ್ ಇದ್ರೂ ಕೂಡ ಬೆಂಗಳೂರಲ್ಲಿ ದಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್. ಆ ಜಾಗಗಳನ್ನ ಗಿಡಗಳನ್ನ ಓಡಿ ಮರಗಳಾಗಿ ಬೆಳೆಸಿ ಯಾಕಂದ್ರೆ ನಮ್ಮ ಹತ್ರ ಬೇಜಾನ್ ಟ್ರೀಟೆಡ್ ವಾಟರ್ ಇದೆ. BWSSB ಹತ್ರ ಲಕ್ಷಾಂತರ ಲೀಟರ್ನ ನಾವು ಇವುಗಳಿಗೆ ಪಂಪ್ ಮಾಡ್ತೀವಿ, ಕೋಲಾರಿಗೆ ಅಲ್ಲೆಲ್ಲ ಪಂಪ್ ಮಾಡ್ತೀವಿ. ಹಾಗಾಗಿ ಲಕ್ಷಾಂತರ ಲೀಟರ್ ನಮ್ಮ ಹತ್ರ, ಯಾವ ಮಿಲಿಯನ್ಸ್ ಲೀಟರ್ಸ್ ನಮ್ಮ ಹತ್ರ ಟ್ರೀಟೆಡ್ ವಾಟರ್ ಇರ್ಬೇಕಾದ್ರೆ ಪ್ಲಾಂಟೇಶನ್ ಮಾಡಕ್ಕೆ, ಗಿಡ ಬೆಳೆಸಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಊಣಕ್ಕೆ GBA ಇದೆ, ನೀರಾಕಕ್ಕೆ BWSSB ಇದೆ. ಎಲ್ಲ ಕೋಆರ್ಡಿನೇಷನ್ ಮಾಡಬೇಕು. ಖಂಡಿತವಾಗಿ ಈ ರೀತಿ ಬೆಂಗಳೂರನ್ನ ಮತ್ತೆ ಗ್ರೀನ್ ಸ್ಪೇಸ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ಇದೇ ಗಬ್ಬು ಗಾಳಿನ ಕುಡಿದು ಎಲ್ಲರಿಗೂ ರೋಗ ಬಂದಿದೆ. ಮುಂದಿನ ಮಕ್ಕಳಿಗೂ ಸಹ ರೋಗ ಬಂದು ಸತ್ತೋಗ್ತಾರೆ. ಆಮೇಲೆ ಪ್ರತಿ ರೋಡಲ್ಲೂ ಏರ್ ಕ್ವಾಲಿಟಿ ಮೆಷರ್ಸ್ಗೆ ಏರ್ ಕ್ವಾಲಿಟಿ ಅನಲೈಸರ್ ಡಿಸ್ಪ್ಲೇ ಸಿಸ್ಟಮ್ ಅನ್ನು ಹಾಕಬೇಕು. ಅಂದ್ರೆ ನಾವು ಕುಡಿತಾ ಇರುವಂತ ಗಾಳಿ ಎಷ್ಟು ವಿಷಯುಕ್ತವಾಗಿದೆ, ಚೆನ್ನಾಗಿದೆ ಅಂತ ತೋರಿಸ್ಲಿಕ್ಕೆ ಪ್ರತಿ ರೋಡಲ್ಲೂ ಸಹ ಸಾರ್ವಜನಿಕರ ಮಾಹಿತಿಗೋಸ್ಕರ ವಿ ಹ್ಯಾವ್ ಟು ಇನ್ಸ್ಟಾಲ್ ಏರ್ ಕ್ವಾಲಿಟಿ ಅನಲೈಸರ್ಸ್ ಗಳನ್ನ ಹಾಕಬೇಕಾಗತ್ತೆ. ಅದೇ ರೀತಿ ಪ್ರತಿ
ಪ್ರತಿ ವಾಟರ್ ಕೆರೆಗಳಲ್ಲೂ ಸ್ಟಾಮ್ ವಾಟರ್ ಡ್ರೈನ್ಗಳಲ್ಲೂ ಹರಿತಾ ಇರೋ ನೀರನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ವಾಟರ್ ಅನಲೈಸರ್ಗಳನ್ನ ಕೆರೆಗಳಲ್ಲಿ ಹಾಕ್ಬೇಕಾಗತ್ತೆ. ಎಷ್ಟು ಶುದ್ಧಿಯಾಗಿದೆ, ಎಷ್ಟು ವಿಷವಾಗಿದೆ, ಎಷ್ಟು ಗಬ್ಬುನಾಥ ಹೊಡಿತಾ ಇದೆ, ಯಾವುದು ಕೆರೆಗಳು ಅಂತ ಮಾಡ್ಕೊಂಡು ವೈಜ್ಞಾನಿಕವಾಗಿ ಅದಕ್ಕೆ ಬೇಕಾದಂತ ರೀಡಿಂಗ್ ಮೀಟರ್ಸ್ಗಳಿರ್ತದೆ, ಅದಕ್ಕೆ ಅವುಗಳನ್ನ ಹಾಕಬೇಕು. ಮೂರು ಪಕ್ಷಗಳು ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಮಾಡಿಸ್ಕೊಳ್ಳಿ. ಗ್ರೌಂಡ್ ವಾಟರ್ ಪ್ರತಿ ಏರಿಯಾದಲ್ಲೂ ಬೋರ್ವೆಲ್ಗಳಿದೆ, ಆ ಬೋರ್ವೆಲ್ಗಳಿಗೆ ಅನಲೈಸರ್ಸ್ ಹಾಕ್ಬೇಕು, ವಾಟರ್ ಅನಲೈಸರ್ಸ್. ಏನಕ್ಕೆ ಅಂತಂದ್ರೆ ಆ ವಿಷದ ನೀರನ್ನ ನೀವು ಕುಡಿದು ನಿಮಗೆ ರೋಗ ಬರೋದ್ ಬದಲು ಪ್ರತಿ ಏರಿಯಾದಲ್ಲೂ ಗ್ರೌಂಡ್ ವಾಟರ್ ಅನಲೈಸರ್ಗಳಾಗಿ ಆ ಬೋರ್ವೆಲ್ಗಳಿಗೆ, ಆಮೇಲೆ BWCC ವಾಟರ್ ಸಪ್ಲೈ ಸಿಸ್ಟಮ್ ಇದೆಯಲ್ಲ, ಪ್ರತಿ ಏರಿಯಾದಲ್ಲೂ BWCC ಕೊಡ್ತಾ ಇರೋಂಥ ನೀರು ಎಷ್ಟು ಶುದ್ಧವಾಗಿದೆ ಅದಕ್ಕೂ ಕೂಡ ಮೀಟರ್ಗಳನ್ನ ಹಾಕ್ಬೇಕು. ದಿಸ್ ಇಸ್ ಮೋರ್ ಆರ್ ಲೆಸ್ ನಾವು ಕೊಡುವಂತ ತೆರಿಗೆಗೆ ಇವ್ರು ಮಾಡೋವಂತ ಸೇವೆ ಬಿಟ್ಟರೆ ಇದನ್ನೆಲ್ಲ ಯಾವಾಗ ಮಾಡಬೇಕಾಗಿತ್ತು. ಇದನ್ನೆಲ್ಲ ಬರೀ ಸದಾಶಿವನಗರದಲ್ಲಿ ಮತ್ತೆ ಡಾಲರ್ಸ್ ಕಾಲೋನಿಯಲ್ಲಿ ರಾಜಕಾರಣಿಗಳು, MLAಗಳು, MP ಗಳು ಅವ್ರ ಮನೆ ಮಾಡ್ಕೊಂಡವ್ರೆ ಹೊರತು ಸಾರ್ವಜನಿಕರಿಗೆ ಯಾರಿಗೂ ಮಾಡಿಲ್ಲ. ಇದು ಬೆಂಗಳೂರಿಗೆ ಆಗಬೇಕಾಗಿರುವಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ಲೂಟಿ ಮಾಡಕ್ಕೋಸ್ಕರ ಟ್ಯಾಕ್ಸ್ ಅನ್ನ ಏರ್ಸ್ಕೊಂಡು ಹೋಗ್ತಾ ಇದಾರೆ. ನಮ್ಮಂತ ಪಕ್ಷಗಳಿಗೆ ಕೇವಲ 2 ವರ್ಷ ಸಮಯ ಸಿಕ್ಕರೆ GBA ಈ ಬೆಂಗಳೂರನ್ನ ಈ ಮಟ್ಟಕ್ಕೆ ಬದಲಾಯಿಸಕ್ಕೆ ನಾವು ಒಂದು ಪ್ರಯತ್ನ ಬೀಳ್ತೀವಿ. ನಮ್ಮನ್ನೆಲ್ಲ ನೀವು ವಿಶ್ವಾಸ ತಗೊಳೋದಾದ್ರೆ, ಇಲ್ಲ ಈ ಮೂರು ಪಕ್ಷಗಳು ಮಾಡ್ತವೆ ಅಂತಂದ್ರೆ ಖಂಡಿತ ಅವ್ರಿಗೆ ಓಟ್ ಹಾಕಿ ಇದನ್ನೆಲ್ಲ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಇದನ್ನೇ ನಾವು ನಿಮ್ಗೆ ಕೇಳ್ತಾ ಇರೋದು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ನೀವು ಕಟ್ತಾ ಇರೋಂಥ ಟ್ಯಾಕ್ಸ್, ಹೆವಿ ಟ್ಯಾಕ್ಸಸ್ ಮನೆಗಳಿಗೆ ನಮ್ಮಂತ ಪಕ್ಷಗಳೇನು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ವಿಲ್ ಬ್ರಿಂಗ್ ಇಟ್ ಟು ಮಿನಿಮಮ್ 60 to 70%. ಇವತ್ತು ಕಟ್ತಾರ ₹100 ಅಂದ್ರೆ ಒಂದು 60 ರೂಪಾಯಿಂದ 70 ರೂಪಾಯಿಗೆ ಟ್ಯಾಕ್ಸ್ ಗಳನ್ನ ಇಳಿಸಬೇಕು. ಯಾಕೆ ಅಂತಂದ್ರೆ ಇವರೆಲ್ಲ ಮಾಡ್ತಾ ಇರೋದು ಬರೀ ಲೂಟಿ. ಬೇಡದಿರೋಂಥ ಲೂಟಿಗೆ ನಿಮ್ಮ ಟ್ಯಾಕ್ಸ್ ಗಳನ್ನ ಕಟ್ಸ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ ನಿಮಗೆ ಖಾತೆ ಬೇಕಾ, ಪ್ಲಾನ್ ಬೇಕಾ, ಏನೇ ಬೇಕಾದ್ರೂ GBA ಅಧಿಕಾರಿಗಳು ಮನೆಗೆ ಬಂದು ದ GBA ಸರ್ವಿಸಸ್ ಶುಡ್ ರೀಚ್ ಹೋಮ್. ನೀವು ಯಾರು ಕೂಡ GBA ಆಫೀಸ್ಗಳು ಬಂದು ಕೂತ್ಕೊಂಡು ನಿಮ್ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಈ ನಾನು ಹೇಳದಂತ ಎಲ್ಲಾ ವಿಚಾರಗಳನ್ನ ಕಾಂಗ್ರೆಸ್ DK ಶಿವಕುಮಾರ್, ಕೃಷ್ಣ ಬೈರೇಗೌಡ ಇನ್ಚಾರ್ಜ್ ಕೃಷ್ಣ ಬೈರೇಗೌಡ ಮಾಡಂಗಿದ್ರೆ ಅವ್ರಿಗೆ ಓಟ್ ಹಾಕಿ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ. BJP ಅವ್ರು ಮಾಡಂಗಿದ್ರೆ ಅವ್ರ ಕೈಯಲ್ಲೂ ಓಟ್ ಹಾಕಿ ಮಾಡಿಸ್ಕೊಳ್ಳಿ. ಇಲ್ಲ JDS ಕುಮಾರಣ್ಣ ಅವ್ರು ಮಾಡ್ತಾರೆ ಅಂತಂದ್ರೆ ಖಂಡಿತ ಮಾಡಿಸ್ಕೊಳ್ಳಿ. ದಿಸ್ ಇಸ್ ವಾಟ್ ಬ್ಯಾಂಗ್ಳೂರ್ ರಿಕ್ವೈರ್ಸ್. ಬೆಂಗಳೂರಿಗೆ ಬೇಕಾದಂತ ವಿಚಾರ ಇದು. ವಿಚಾರ ಒಂದೇ ಅಂತಲ್ಲ, ಬೇಕಾದಂತ ವಿಚಾರವನ್ನ ತಿಳಿಸಿದ್ದೀನಿ ನಿಮ್ಗೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ GBA ಚುನಾವಣೆ ಆದ್ರೆ ಖಂಡಿತ ಈ ಎಲ್ಲಾ ಅಂಶಗಳನ್ನ ಮುಂದೆ ಬರುವಂತ ಈ ಮೂರು ಪಕ್ಷಗಳನ್ನ ಇಟ್ಕೊಳ್ಳಿ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಬೆಂಗಳೂರನ್ನ ಬದಲಾಯಿಸಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ, ನಿಮ್ಮ ಓಟಿಂದ ಮಾತ್ರ ಸಾಧ್ಯ. ಕಣ್ಣು ಮುಚ್ಕೊಂಡು ಯಾರಿಗಾರೋ ಓಟ್ ಹಾಕರೆ ಖಂಡಿತವಾಗಿ ಈಗಿರೋ ಸಮಸ್ಯೆಗಳು ಇನ್ನ ದೊಡ್ಡದಾಗತ್ತೆ. ನಾಳೆ ದಿವಸ ನೀವೇ ಸಫರ್ ಆಗ್ಬೋದು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.